ಫ್ರೆಂಡ್ಸ್ ನಮಸ್ಕಾರ. ಮಹೇಶ್ ಎಂ ಕೆ ವಿಡಿಯೋಸ್ಗೆ ಸ್ವಾಗತ ನಿಮಗೆಲ್ರಿಗೂ. ನಾವಿವತ್ತು ಯಾರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂದರೆ ಸೋನು ಶ್ರೀನಿವಾಸ್ ಗೌಡ ಇವ್ರ ಚಾನಲ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಇವ್ರ ಬಗ್ಗೆ ವಿಡಿಯೋ ಮಾಡೋದು ತುಂಬಾ ಕೆಟ್ಟದಾಗ ಕಮೆಂಟ್ ಆಗ್ತಾರೆ, ನನಗೆ ಗೊತ್ತು. ಆದರೂ ಪರವಾಗಿಲ್ಲ, ನನಗೆ ವಿಡಿಯೋ ಮಾಡಬೇಕಂತ ಅನಿಸ್ತದೆ, ಮಾಡ್ತಿದ್ದೀನಿ ಅಷ್ಟೇ, ಅದರಲ್ಲೇನಿಲ್ಲ. ಇವತ್ತು ಏನು ಟಾಪಿಕ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಹಿಂದಿನ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವ ಟಾಪಿಕ್ ವಿಡಿಯೋ ಮಾಡ್ತೀನಿ ಅಂತ. ಇವರು ತಿಂಗಳಿಗೆ ಇವ್ರ ಚಾನಲಲ್ಲಿ ಎಷ್ಟು ದುಡಿತಾ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಮಾಡೋಣ ಇವತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಯೂಟ್ಯೂಬ್ ಬರೋ ಮುಂಚೆನೇ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಫೇಮಸ್ ಆದವರು, ಪಾಪ್ಯುಲರ್ ಆದವರು. ಅಂದರೆ ಯೂಟ್ಯೂಬ್ ಶುರು ಮಾಡೋಕ್ಕಿಂತ ಮುಂಚೆನೇ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿಕೊಂಡು ಫೇಮಸ್ ಆದವರು ಇವರು. ತುಂಬಾ ಎಲ್ಲ ಜನರಿಗೆ ಇವ್ರಿಗೆ ಗೊತ್ತು ಯಾರಂತ. ಹಂಗಾಗಿ ಯೂಟ್ಯೂಬ್ಗೆ ಹಂಗೆ ಜಂಪ್ ಆದರು. ಇನ್ಸ್ಟಾ ಮಾಡ್ತಾ ಯೂಟ್ಯೂಬ್ ಸ್ವಲ್ಪ ಜಂಪ್ ಆದಂಗೆ ಲೆಕ್ಕಾಚಾರ ಇವ್ರದ್ದು. ಹೆಂಗೆ ಅಂದರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಗೆ ಬಂದವರು ಯೂಟ್ಯೂಬಲ್ಲಿ ಬೆಳೆಯೋದು ಅಷ್ಟೊಂದು ಕಷ್ಟ ಆಗೋಲ್ಲ ನನ್ನ ಪ್ರಕಾರ. ಇನ್ಸ್ಟಾಗ್ರಾಮಲ್ಲಿ ಒಂದು 30-40-50 ಸಾವಿರನೋ 1 ಲಕ್ಷನೋ ಫಾಲೋವರ್ಸ್ ಇದ್ದರು ಅಂದರೆ ಇವರು ಯಾರು ಒಂದು ಐಡಿಯವ್ರು ಇರ್ತಾರೆ, ಅವ್ರು ಹೇಳಿದ್ರೆ ಒಂದು 1 ಲಕ್ಷ ಫಾಲೋವರ್ಸ್ ಇದ್ದರೆ ಒಂದು 10,000 ಜನ ಆದರೂ ಯೂಟ್ಯೂಬಲ್ಲಿ ಬಂದು ನೋಡ್ತಾರೆ ಇವ್ರು ಏನು ಮಾಡ್ತಾರೆ ಅಂದ್ಬಿಟ್ಟು. ಹಂಗಾಗಿ ಅಲ್ಲಿಂದ ಇವ್ರು ಜಂಪ್ ಆದರು, ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಜಂಪ್ ಆದರು ಇವ್ರಿಗೆ ಇನ್ಸ್ಟಾಗ್ರಾಮಿಂದ ಅಂತೂ ಏನು ದುಡ್ಡು ಬರೋಲ್ಲ ಆಲ್ಮೋಸ್ಟ್ ಆಗಿ. ಇನ್ಸ್ಟಾಗ್ರಾಮಿಂದ ಯಾವ ಥರ ದುಡ್ಡು ಬರುತ್ತೆ ಅಂತ ಹೇಳೋ ಒಂದು ವಿಧಾನ, ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್, ಇದರಿಂದ ಅಷ್ಟೇ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ಬೋದು. ಸ್ವತಃ ಇನ್ಸ್ಟಾಗ್ರಾಮ್ ಅವರೇ ದುಡ್ಡು ಕೊಡೋದಿಲ್ಲ ಯಾವುದೇ ಕ್ರಿಯೇಟರ್ಸ್ಗೆ. ಹಂಗಾಗಿ ಅಂದರೂ ಇವರು ಪ್ರಮೋಷನ್ ಮಾಡ್ತಾರೋ ಬಿಡ್ತಾರೋ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಪ್ರಮೋಷನ್ ಏನಾದರೂ ಮಾಡಿದ್ರೆ ಒಂದು ಒಳ್ಳೆ ಅಮೌಂಟೇ ಕೊಡ್ತಾರೆ ಇವ್ರಿಗೆ, ಇವರ ಫ್ಯಾನ್ಸ್ಗೆ. ಅಂದರೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೆ ಅಮೌಂಟ್ ಅಂತ ಕೊಡ್ತಾರೆ ಇವರಿಗೆ. ಸ್ಟಾರ್ಟಿಂಗ್ ಹೇಳ್ದಂಗೆ ಇವ್ರು ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಜಂಪ್ ಆಗಿರೋದ್ರಿಂದ ಇವ್ರಿಗೆ ವೀಡಿಯೋಸು ಜನ ಬೇಗ ರಿಸೀವ್ ಮಾಡ್ಕೊಂಡ್ರು ಇವ್ರನ್ನ. ಯಾರನ್ನೇ ಆಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆದಾಗ ರಿಸೀವ್ ಮಾಡ್ಕೊತಾರೆ. ಯಾಕಂದರೆ ಒಂದು ಮುಖ ಪರಿಚಯ ಒಂದು ಸರಿ ಜನಕ್ಕೆ ಆದಮೇಲೆ ಆಟೋಮೆಟಿಕ್ಕಾಗಿ ಅವ್ರು ರಿಸೀವ್ ಆಗ್ತಾರೆ ಜನಗಳಿಗೆ. ಯಾರೇ ಆಗಲಿ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಗೆ ಬಂದವರು ಅಷ್ಟೊಂದು ಕಷ್ಟ ಆಗೋಲ್ಲ. ಅಲ್ಲಿಂದ ಒಂದು 10,000 ಫಾಲೋವರ್ಸ್ ಇದ್ದರೆ ಅಂದರೆ 1,000 ಇಲ್ಲಿ ಬಂದು ನೋಡಲ್ವಾ, ಖಂಡಿತವಾಗ್ಲೂ ನೋಡ್ತಾರೆ. 1,000 ವ್ಯೂಸ್ ಆಗ್ತಾಯಿದ್ರೆ ಯೂಟ್ಯೂಬು ಬೂಸ್ಟ್ ಮಾಡುತ್ತೆ ವೀಡಿಯೋಗಳನ್ನ, ತುಂಬ ಜನರಿಗೆ ಕಳಿಸುತ್ತೆ. ಹಂಗೆ ವೈರಲ್ ಆಗ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ. ಆ ಥರ ಹೇಳ್ತಾ ಇರೋದು ನಾನು. ಇವರು 2019ಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ, ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿವರೆಗೂ ಇವರು 393 ವೀಡಿಯೋಸ್ ಹಾಕಿದ್ದಾರೆ ಇವ್ರ ಚಾನಲಲ್ಲಿ. 4,11,000 ಸಬ್ಸ್ಕ್ರೈಬರ್ ಇದ್ದಾರೆ ಇವ್ರ ಚಾನಲ್ಗೆ. ತುಂಬಾ ಒಳ್ಳೆ ಕೆಲಸ. ಅಲ್ಲಿಂದ ರಿಸೀವ್ ಚೆನ್ನಾಗಿ ಆದರೂ ಇವರು ಯೂಟ್ಯೂಬ್ಗೆ ಒಳ್ಳೆ ಯೂಸ್ ಬರುತ್ತೆ ಇವ್ರ ವೀಡಿಯೋಸ್ಗಳಿಗೆ. ಹಾಗಾದರೆ ಇವರು ತಿಂಗಳಿಗೆ ಯೂಟ್ಯೂಬ್ನಿಂದ ಎಷ್ಟು ದುಡಿತಾ ಇರ್ಬೋದು ಅಂತ ನೋಡೋದಾದರೆ ಅದ್ರ ಬಗ್ಗೆ ಒಂದು ಲೆಕ್ಕಾಚಾರ ಮಾಡೋಣ. ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ. ಹೇಳ್ತಾ ಇರೋದು ಈಗ ಸೋಷಲ್ ಬ್ಲೇಡಲ್ಲಿ ತೆಗೆದಿರೋ ಮಾಹಿತಿ ಇದು. ಬೇಕಾದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸೋಷಲ್ ಬ್ಲೇಡ್ ಅಂತ ಹೊಡೆದ್ಬಿಟ್ಟು ಅಲ್ಲಿ ಬರುತ್ತೆ. ಅಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ನೇಮ್ ಹೊಡೆಯೋದಿರುತ್ತೆ. ಸೋನು ಶ್ರೀನಿವಾಸ್ ಗೌಡ ಅಂತ ಹೊಡೀರಿ, ಅಥವಾ ನಿಮ್ಗೆ ಯಾರ್ದು ಬೇಕೋ ಅವ್ರು ಹೊಡೀರಿ. ಹೊಡೆದ್ಬಿಟ್ಟು ಅಲ್ಲಿ ನೋಡಿ ಲಾಸ್ಟ್ 30 ಡೇಸ್ದು ಅಲ್ಲಿ ತೋರಿಸ್ತಾ ಇರುತ್ತೆ. ಅಂದರೆ ಬರೀ 30 ದಿನ, ಹಿಂದಿನ 30 ದಿನದ್ದು ವ್ಯೂಸ್ ಎಷ್ಟು ಬಂದಿದೆ ಈ ಚಾನಲ್ಗೆ ಅಂತ ಅಲ್ಲಿ ಕ್ಲಿಯರಾಗಿ ತೋರಿಸುತ್ತೆ. ಹಾಗಾಗಿ ನಿಮ್ಗೇನೇ ಡೌಟ್ ಇದ್ದರೂ ಅಲ್ಲಿ ಹೋಗ್ಬಿಟ್ಟು ನೋಡಿ. ನಾನು ಅಲ್ಲಿಂದ ತೆಗೆದಿರೋ ಮಾಹಿತಿ ಇದು. ಹಾಗೆ ನಂದು ಸ್ವಲ್ಪ ಲೆಕ್ಕಾಚಾರ ಇದರಲ್ಲಿದೆ. ಅಲ್ಲಿಂದ ತೆಗೆದುಬಿಟ್ಟು ಇಷ್ಟಕ್ಕಿಷ್ಟು ಹೆಂಗಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡ್ತೀನಿ ನಾನು. ಅಲ್ಲಿ ಸೋಷಲ್ ಬ್ಲೇಡಲ್ಲಿ ಇವ್ರಿಗೆ ಲಾಸ್ಟ್ 30 ಡೇಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಗೊತ್ತಾ? 1,20,20,00,000 ವ್ಯೂಸ್ ತೋರಿಸ್ತಾ ಇದ್ದೆ ಅಲ್ಲಿ ಸೋಷಲ್ ಬ್ಲೇಡ್ನಲ್ಲಿ. 1,20,20,00,000 ತುಂಬಾ ದೊಡ್ಡ ಸಂಖ್ಯೆ ಇದು. ಅದೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ 10 ಮಿಲಿಯನ್ ರೀಲ್ ಹೊಡೆದ್ರೂ ಏನು ಯೂಸ್ ಇಲ್ಲ. ಅಂದರೆ ಫಾಲೋವರ್ಸ್ ಬರ್ತಾರೆ, ಅದು ಓಕೆ, ದುಡ್ಡು ಅಂತ ಏನು ಬರೋಲ್ಲ. ಆದರೆ ಯೂಟ್ಯೂಬಲ್ಲಿ 1 M ಹೊಡೆದ್ರೂ ಕೂಡ ವೀಡಿಯೋ ತುಂಬ ಒಳ್ಳೆ ಅಮೌಂಟ್ ಬರುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ಹಾಗಾಗಿ ಯೂಟ್ಯೂಬ್ ಮಾಡೋರಿಗೆ ತುಂಬ ಬೆನಿಫಿಟ್ ಇದೆ ಇನ್ಸ್ಟಾಗಿನ. ಅಂದರೆ ಇನ್ಸ್ಟಾದಲ್ಲಿ ಪಾಪ್ಯುಲರ್ ಆದವರು ಯೂಟ್ಯೂಬ್ ಬೇಗ ಮಾಡ್ಬೋದು. ಡೈರೆಕ್ಟಾಗಿ ಯೂಟ್ಯೂಬಿಗೆ ಬಂದು ಮಾಡ್ತೀನಿ ನಾನು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಸಕ್ಸಸ್ ಅಂತೂ ಸಿಗುತ್ತೆ ಒಂದಲ್ಲ ಒಂದು ದಿವಸ. ಇವ್ರದ್ದು ನೋಡೋಣ, 1,20,00,000 ವ್ಯೂಸನ್ನು ನಾನು ಯಾವಾಗಲೂ ಕೂಡ 3,000 ವ್ಯೂಸಿಗೆ ಅಂತ ನಾನು ಡಿವೈಡ್ ಮಾಡ್ತೀನಿ. ಅಂದರೆ 3,000 ವ್ಯೂಸಿಗೆ $1 ಆಗುತ್ತೆ ಅಂತ ನಾನು ಡಿವೈಡ್ ಮಾಡ್ತೀನಿ. 3,000 ವ್ಯೂಸಿಗೆ $1 ಆಗುತ್ತೆ ಅಂದರೆ 1,20,00,000 ವ್ಯೂಸನ್ನು 3,000 ವ್ಯೂಸ್ಗೆ $1 ಆಗುತ್ತೆ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ
ನಮಗೆ ಸಿಕ್ಬಿಡುತ್ತೆ $4,000. ನಿಮ್ಗೆ ಗೊತ್ತೇ ಇದೆ, $1ಗೆ 80 ಚಿಲ್ಲರೆ ಇದೆ ಗೂಗಲಲ್ಲಿ. ನಾವು ಇಂಡಿಯನ್ ರುಪಿಗೆ ಆ $4,000ನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಸುಮಾರು 3,34,000 ಅಮೌಂಟ್ ಆಗುತ್ತೆ ಇವ್ರದ್ದು. ಒಂದು ತಿಂಗಳ ಯೂಟ್ಯೂಬ್ ಆ್ಯಡ್ಸೆನ್ಸ್ ರೆವಿನ್ಯೂ ಇದು. ಜಸ್ಟ್ ಒಂದೇ ಒಂದು ತಿಂಗಳದು. ಅಕಸ್ಮಾತ್ ಇವರೇನಾದರೂ ಕೊಲಾಬ್ರೇಷನ್ಸು ಅಥವಾ ಪೇಯ್ಡ್ ಪ್ರಮೋಷನ್ ಏನಾದರೂ ಮಾಡಿದ್ರು ಒಂದು ಒಳ್ಳೆ ಅಮೌಂಟ್ ಕೊಡ್ತಾರೆ ಯೂಟ್ಯೂಬಲ್ಲಿ, ಒಂದು ಒಳ್ಳೆ ಅಮೌಂಟು. ಇವರು ನಾನು ಇತ್ತೀಚೆಗೆ ಇವ್ರ ವೀಡಿಯೋಸ್ ನೋಡಿದಾಗ ಮಾಡಿದ್ದಾರೆ, ಇವರು ಪ್ರಮೋಷನ್ಸು ಮಾಡಿದ್ದಾರೆ, ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ನೋಡ್ತಾ ಇರೋರು ಗೊತ್ತಿರುತ್ತೆ ಆಲ್ಮೋಸ್ಟಾಗಿ, ನೋಡಿಲ್ದಿದ್ದವ್ರು ನೋಡಿ ಹೋಗ್ಬಿಟ್ಟು. ಪ್ರಮೋಷನ್ನು ಮಾಡಿದರೆ ಇವ್ರ ವೀಡಿಯೋಲಿ ಏನೇನು ಇರುತ್ತೆ ಅಂದರೆ ಡೈಲಿ ವ್ಲಾಗ್ಸು, ಡೈಲಿ ರುಟೀನ್ಸ್ ಅವ್ರದ್ದು. ಏನು ಮಾಡ್ತಾರೆ ಮನೇಲಿದ್ದಾಗ ಹೆಂಗೆ, ಹೊರಗಡೆ ಹೋದಾಗ ಹೆಂಗೆ, ಶಾಪಿಂಗು ಅದು ಇದು ಅಂತ ಲೇಡೀಸ್ ಏನಿರುತ್ತೆ ಆ ಥರ ಒಂದು ಯೂಟ್ಯೂಬ್ ಚಾನಲ್ ಇದು. ಈಗ ಅವರು ಎಲ್ಲಾದರೂ ಹೋದರೆ ಅದನ್ನು ತೋರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಟ್ರಾವೆಲಿಂಗ್ ಎಲ್ಲೋ ಹಿಂಗೆ ಹೋದರೆ ಅದನ್ನೆಲ್ಲ ತೋರಿಸ್ತಾರೆ. ಒಟ್ಟಿನಲ್ಲಿ ಡೈಲಿ ವ್ಲಾಗ್ ಅಂತ ಅಂದ್ಕೊಳ್ಳಿ, ಆ ಥರ ಇವರು ವೀಡಿಯೋಸ್ ಮಾಡ್ತಾರೆ. ನೀವೇ ಲೆಕ್ಕ ಹಾಕಿ, ಒಬ್ಬ ಸೋಷಲ್ ಮೀಡ್ಯಾದಲ್ಲಿ ಬೆಳೆದಿರೋ ಈಗ ಪ್ರೆಸೆಂಟ್ ಅವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಅಕೌಂಟಿಗೆ 1 ಮಿಲಿಯನ್ ಫಾಲೋವರ್ಸ್. ಯೂಟ್ಯೂಬ್ನಲ್ಲಿ 4,11,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ 1 ಮಿಲಿಯನ್ ಫಾಲೋವರ್ಸ್ಗೂ 4,11,000 ಜನ ಏನಿದ್ದಾರಲ್ಲ, ಅದಕ್ಕೆ ಸಮಾನ ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಅಷ್ಟು ಪವರ್ ಇದೆ, ತುಂಬಾ ಪವರ್ ಇದೆ. ದುಡ್ಡು ಆ್ಯಕ್ಚುಲಿ ಹೇಳ್ತಾರೆ, ನಾನು ದುಡ್ಡಿಗೆ ಯೂಟ್ಯೂಬ್ ಅಂದರೆ ಬೆಸ್ಟು. ಇನ್ಸ್ಟಾದಲ್ಲಿ ಬೆಳೆದವ್ರಿಗೆ ಯೂಟ್ಯೂಬು ಬೇಗ ರಿಸೀವ್ ಮಾಡ್ಕೋತಾರೆ ಜನಗಳು. ಅದು ತುಂಬಾ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಒಂದು 50-61 ಲಕ್ಷ ಫಾಲೋವರ್ಸ್ ಏನಾದ್ರು ಮಾಡ್ಕೊಂಡ್ರೆ ಯೂಟ್ಯೂಬಲ್ಲಿ ನಿಮ್ಮನ್ನ ಬೇಗ ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ ಜನ. ಏನು ನೋಡಿದಲ್ಲ, ಏನು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕುತೂಹಲದಿಂದ ನಿಮ್ಮ ವೀಡಿಯೋನ ಕ್ಲಿಕ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಇನ್ಸ್ಟಾದಲ್ಲಿ ಸ್ವಲ್ಪ ಒಂದೇ ಮಟ್ಟಿಗೆ ಹೆಸರು ಮಾಡಿ ಬಂದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಯಾವುದೂ ಆಗ್ತಾಯಿಲ್ಲ ಸದ್ಯಕ್ಕಿನ್ನು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ ನುಗ್ಗಿ ನಡೆ ಮುಂದೆ. ಅಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಫಲಾನುಭವ ಎಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ಮುಂದೆ ನಾನಂತೂ ಹೋಗ್ತಾ ಇರ್ತೀನಿ. ನಾನು ವೀಡಿಯೋ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ. ಇಷ್ಟು ದಿನ ಸ್ವಲ್ಪ ಲೇಟ್ ಆಯಿತು, ನಿಮಗೆಲ್ಲ ಕ್ಷಮೆ ಇರಲಿ. ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ನಂದು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಂಚಾರಿ ಮಹೇಶ್ ಅಂದ್ಬಿಟ್ಟು ಅದರಲ್ಲಿ ತುಂಬಾ ಡಿಫ್ರೆಂಟ್ ಫುಡ್ ವ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಂಗೆ ನನ್ನ ಡೈಲಿ ರೊಟೀನು ಮತ್ತು ಫುಡ್ ವ್ಲಾಗ್ಸು ತುಂಬಾ ಡಿಫ್ರೆಂಟಾಗಿ ಅಡುಗೆ ಮಾಡಿ ಅದನ್ನು ತಿನ್ನೋಕ್ಕಾಗುತ್ತೆ ಬಿಡ್ತಾ ಗೊತ್ತಿಲ್ಲ. ತಿನ್ನಬೇಕಂತ ಮಾಡಲ್ಲ, ತುಂಬ ಡಿಫ್ರೆಂಟಾಗಿ ಮಾಡ್ತೀನಿ. ಅದನ್ನು ತಿಂತೀನೋ ಬಿಡ್ತೀನೋ ವೀಡಿಯೋಲ್ಲೇ ನೋಡಿ ನೀವು ಹೋಗ್ಬಿಟ್ಟು. ಅದು ಇನ್ನೂ ಶುರು ಮಾಡಿಲ್ಲ, ಸ್ವಲ್ಪ ಒಂದು 2-3 ದಿವಸ ಟೈಮ್ ತೊಗೊಳ್ತಾ ಇದೆ. ಮಾಡ್ತೀನಿ ಅದನ್ನು ಶುರು. ದಿನಾಲೂ ಅದರಲ್ಲೊಂದು ವೀಡಿಯೋ, ಇದರಲ್ಲೊಂದು ವೀಡಿಯೋ. ಇನ್ಸ್ಟಾದಲ್ಲಿ ಒಂದು ವಾರಕ್ಕೆ ಒಂದು 3-4 ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಸೋನು ಶ್ರೀನಿವಾಸ್ ಅಕ್ಕ, ನೀವೇನಾದರೂ ನೋಡಿದ್ರೆ ನನ್ನ ಲೆಕ್ಕಾಚಾರ ಸರಿನೋ ಅಥವಾ ತಪ್ಪು ಅಂತ ಒಂದು ಕಮೆಂಟ್ ಮಾಡಿ ಚಿಕ್ಕದಾಗಿ. ನಿಮಗೂ ತಲುಪುತ್ತಲ್ಲ ನನಗೆ ಗೊತ್ತಿಲ್ಲ, ತಲುಪಿದ್ರೆ ಅಕಸ್ಮಾತ್ ಒಂದು ವೀಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ, ತುಂಬಾ ಖುಷಿಯಾಗುತ್ತೆ ನೀವು ನೋಡಿದ್ರೆ ಅಂತ. ಓಕೆ, ಎಲ್ರಿಗೂ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಯಾವ ಯೂಟ್ಯೂಬರ್ಸ್ ಪೇಮೆಂಟ್ ಬೇಕು ನಿಮಗೆ, ಎಷ್ಟು ಬರುತ್ತೆ ಅವ್ರ ತಿಂಗಳಿಗೆ ಏನೋ ಕುತೂಹಲ ಇದ್ದರೆ ಆ ಯೂಟ್ಯೂಬರ್ದು ನೇಮ್ ಕಮೆಂಟ್ ಮಾಡಿ, ಅವ್ರ ಬಗ್ಗೆ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಲವ್ ಯು ಆಲ್.